ಭವ್ಯ ಶೇಖರ್ ಫೌಂಡರ್ ಹಾಗೂ ಸಿಇಒ ಅವರ ನೇತೃತ್ವದಲ್ಲಿ ಬೃಂದ ನ್ಯಾಷನಲ್ ಕಾಲೇಜ್ ವತಿಯಿಂದ ಟ್ಯಾಲೆಂಟ್ ಹಂಟ್ 2026 ಬೃಂದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಬೃಂದ ನ್ಯಾಷನಲ್ ಕಾಲೇಜ್ ವತಿಯಿಂದ ಟ್ಯಾಲೆಂಟ್ ಹಂಟ್ 2026 ಪ್ರತಿಭಾ ಶೋಧನಾ ಪರೀಕ್ಷೆಯನ್ನ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಬಡ ಹಾಗೂ ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 5 ಟಾಪ್ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಸಂಸ್ಥೆಯ ಫೌಂಡರ್ ಹಾಗೂ ಸಿಇಒ ಡಾಕ್ಟರ್ ಭವ್ಯ ಶೇಖರ್ ತಿಳಿಸಿದ್ದಾರೆ. ಬೃಂದ ನ್ಯಾಷನಲ್ ಸ್ಕೂಲ್ ಅಂಡ್ ಕಾಲೇಜ್ ಶಿಸ್ತುಬದ್ಧ ಶೈಕ್ಷಣಿಕ ವಾತಾವರಣ, ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಅನುಭವಿ ಉಪನ್ಯಾಸಕರ ಮಾರ್ಗದರ್ಶನದೊಂದಿಗೆ ಟಿಟಿ, ನೀಟ್, ಜೆಇಇ, ಸಿಎ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮಗ್ರ ತರಬೇತಿ ನೀಡುತ್ತಿದೆ ಎಂದರು. ಕಡಿಮೆ ಶುಲ್ಕದಲ್ಲಿ ಉನ್ನತ ಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದ ಕೊನೆಯ ಸಾಲಿನ ಮಕ್ಕಳಿಗೂ ವಿದ್ಯಾಭ್ಯಾಸದ ಅವಕಾಶ ಒದಗಿಸುತ್ತಿರುವುದು ಸಂಸ್ಥೆಯ ವಿಶೇಷತೆ ಎಂದು ಅವರು ಹೇಳಿದರು. ಈ ಪ್ರತಿಭಾ ಶೋಧನಾ ಪರೀಕ್ಷೆಗೆ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಪೋಷಕರು ಹಾಗೂ ವಿವಿಧ ಶಾಲೆಗಳ ಪ್ರಾಂಶುಪಾಲರಿಗೆ ಸಂಸ್ಥೆಯು ಧನ್ಯವಾದಗಳನ್ನು ಸಲ್ಲಿಸಿದೆ. ಕಾರ್ಯಕ್ರಮದಲ್ಲಿ ಡೈರೆಕ್ಟರ್ ಭುವನ್, ಎಂಎಸ್ ಪಿಯು ಕಾಲೇಜ್ ಪ್ರಿನ್ಸಿಪಾಲ್ ಜಯವರ್ಧನ್, ಎಂಎಲ್ ನರ್ಸಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಅಮರೇಶ್ ಹೆಚ್ ಹಾಗೂ ರಾಜಶೇಖರ್ ತಳಕಲ್ ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗೆ ಡಾಕ್ಟರ್ ಭವ್ಯ ಶೇಖರ್ ಅಭಿನಂದನೆ ಸಲ್ಲಿಸಿದರು. ನನ್ನ ಹೆಸರು ವೈ ಅಮೃತ ಅಂತೇಳಿ. ನಾನು GHS ಕೊರ್ಲಗುಂದಿ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೇನೆ. ನಮ್ಗೆ ಇವತ್ತು SP ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಎಕ್ಸಾಮ್ ಇತ್ತು. ಅದು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ನಮಗೆ ಗೊತ್ತಾಗಲಿದ್ದ ವಿಷಯಗಳು ಕೂಡ ನಮಗೆ ಟೀಚರ್ಸ್ ಹೇಳಿದರು, ಆದರೆ ನಾವು ತಿಳ್ಕೊಂಡಿದ್ವಿ. ಅದು ಇಲ್ಲಿ ಬಂದು ಒಂದು ಸ್ವಲ್ಪ ಟೆಸ್ಟ್ ಅಟೆಂಡ್ ಮಾಡಿದ ಮೇಲೆ ಅದರಲ್ಲಿ ಏನೇನಿತ್ತು ಏನೇನಿಲ್ಲ ಅಂತೇಳಿ ಇಲ್ಲಿರುವ ಡಿಸಿಪ್ಲಿನ್ ಎಲ್ಲ ಗೊತ್ತಾಯಿತು. ನನ್ನ ಹೆಸರು ಎಂ ಪುಟ್ಟರಾಜು ಅಂತ. ನಾನು ಬಂದಿರೋದು ಎಮ್ಮಿಗನೂರು, ಕಂಪ್ಲಿ ತಾಲೂಕು, ಬಳ್ಳಾರಿ ಜಿಲ್ಲೆಯಿಂದ. ನಾವು ಇಲ್ಲಿಗೆ ಬಂದಿರೋದೇಕೆ ಅಂದರೆ ಇಲ್ಲಿ ಸ್ಕೂಲ್ಗೆ ಸೇರಬೇಕಲ್ಲ, ಕಾಲೇಜ್ಗಳಿಗೆ, ಅದಕ್ಕೆ ಬಡ ಮಕ್ಕಳು ಇರ್ತಾರಂತೇಳಿ ಈ ಸ್ಕೂಲ್ ಕಡೆಯಿಂದ ನಮ್ಮ ಶಾಲೆಗೆ ಬಂದು ವಿಸಿಟ್ ಮಾಡಿ ಅವರು ಹೇಳಿದರು, ಈ ಥರ ಎಕ್ಸಾಮ್ನಲ್ಲಿ ನೀವು ಫಸ್ಟ್ ರ್ಯಾಂಕ್ ಬಂದರೆ ನಿಮ್ಮನ್ನು ನಾವು ನಮ್ಮ ಸ್ಕೂಲಲ್ಲಿ ಫ್ರೀ ಸೀಟ್ಗೆ ಬಿಟ್ಕೊಳ್ತೀವಿ, ನೀವು ಫ್ರೀ ಸೀಟಲ್ಲಿ ನಮ್ಮ ಶಾಲೆಯಲ್ಲಿ ಓದಬಹುದು. ಇದಕ್ಕೊಂಡಿರೋದೇನೆಂದರೆ ಇಲ್ಲಿ ಶಿಸ್ತಿನಿಂದ ಇರಬೇಕು ಹಾಗೂ ಡಿಸಿಪ್ಲಿನ್ ಇಲ್ಲಿ ಮುಖ್ಯವಾಗಿರ್ತದೆ. ಸೈನ್ಸ್. Hi, I'm Skanda of class 10. I'm studying in BMKS, Brinda National Public School. I had come here for the class 10 talent exam conducted by the Brinda PU College. I heard about this college in social media and many other places. So me and my friends decided to attend this exam. We just now completed the exam. The staff is very kind. The campus is very neat and clean. The students are disciplined here, so I would like to join this college. ನನ್ನ ಹೆಸರು ಡಾಕ್ಟರ್ ಭವ್ಯ ಶೇಖರ್. ನಾನು ಈ SB ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಫೌಂಡರ್ ಹಾಗೂ ಸಿಇಒ ಆಗಿದ್ದೀನಿ. ಇವತ್ತು ನಮ್ಮಲ್ಲಿ ನಮ್ಮ ಬೃಂದ PU ಕಾಲೇಜಲ್ಲಿ ಟ್ಯಾಲೆಂಟ್ ಹಂಟ್ ಎನ್ನುವ ಎಕ್ಸಾಮನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ಸುಮಾರು ಪೇರೆಂಟ್ಸ್ಗಳಿಗೆ ಅಥವಾ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ಬಿಲ್ಡಿಂಗ್ನ ನೋಡಿದ ತಕ್ಷಣ ಬರಬಹುದಾ ಅಥವಾ ನಮಗೆ ಬರೋಕ್ಕೆ ಸಾಧ್ಯನಾ ಅಂತ ಹೇಳುವಂಥ ಕ್ವಶನ್ ಮಾರ್ಕ್ಸ್ ಸುಮಾರು ಜನರಲ್ಲಿ ನಾವು ನೋಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇನೆ, ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೋಸ್ಕರವಾಗಿಯೇ ಈ ಟ್ಯಾಲೆಂಟ್ ಹಂಟ್ ಅನ್ನುವ ಎಕ್ಸಾಮನ್ನು ನಾವು ಆರ್ಗನೈಸ್ ಮಾಡಿರೋದು. ಇದರ ಉದ್ದೇಶ ಇಷ್ಟೇ, ಯಾರ್ಯಾರು ಪ್ರತಿಭಾನ್ವಿತರು ಇದ್ದಾರೋ ಅವರಿಗೆ ಕಡಿಮೆ ಶುಲ್ಕದಲ್ಲಿ ಹಾಗೂ ಟಾಪ್ 5ಯಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಫ್ರೀ ಸೀಟನ್ನು ಕೊಟ್ಟು ನಮ್ಮ ಬೃಂದ PU ಕಾಲೇಜಿಗೆ ಅವರು ಬರಲಿ, ಅವರಿಗೆ ನಮ್ಮ ಎಲ್ಲ ಫೆಸಿಲಿಟೀಸ್ಗಳು ಕಡಿಮೆ ಬಜೆಟಲ್ಲಿ ಅಥವಾ ಫ್ರೀ ಕಾಸ್ಟಲ್ಲಿ ಸಿಗಲಿ ಅಂತ ಹೇಳುವ ಉದ್ದೇಶದಿಂದಾಗಿ ನಾವು ಈ ಒಂದು ಎಕ್ಸಾಮನ್ನು ಆರ್ಗನೈಸ್ ಇವತ್ತು ಮಾಡಿದ್ದೀವಿ. ಇವತ್ತು ನಮ್ಮ ಬೃಂದ PU ಕಾಲೇಜಿಗೆ ಟ್ಯಾಲೆಂಟ್ ಎಕ್ಸಾಮ್ ಬರೆಯೋಕ್ಕೆ ಬಂದಿರುವಂಥ ಸಂಖ್ಯೆ 1827. 6 ವರ್ಷದಲ್ಲಿ ಇದುವೇ ನಮ್ಮ ಅತಿ ಹೆಚ್ಚಿನ ಒಂದು ಸಂಖ್ಯೆ. ಬಹಳ ಖುಷಿಯಾಗುತ್ತೆ. ಕಳಿಸಿರುವಂತಹ ಎಲ್ಲ ಪ್ರಾಂಶುಪಾಲರಿಗೂ ಹಾಗೂ
ಅವರ ಪೇರೆಂಟ್ಸಿಗೂ ನಾನು ನಮ್ಮ ಬೃಂದ PU ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.